ಏನು ಆಸೆ ಇಟ್ಕೊಂಡವ್ರಲ್ಲ ಅವರು ಮುಖ್ಯಮಂತ್ರಿ ಆಗಬೇಕಂತ ಭಾಳ ಆಸೆ ಇಟ್ಕೊಂಡಿದ್ದಾರೆ. ನನಗೇನೋ ಅವ್ರು ಹೇಳಿದಾರೆ ಕೆಲವು ಸಂದರ್ಭದಲ್ಲಿ ಪರ್ಸ್ನಲ್ ಆಗಿ ಮಾತಾಡ್ಬೇಕಾದ್ರೆ ನನಗೊಂದು ಆಸೆ ಇದೆಯಪ್ಪ ಮುಖ್ಯಮಂತ್ರಿ ಆಗಬೇಕು ಅನ್ನೋದು. ಅದಕ್ಕೆ ನಾನು ಕೂಡ ಅದನ್ನು ಹೇಳಿದೆ. ಅವರಾಗಲಿ ಏನು ನಮ್ಮ ಜಿಲ್ಲೆಯವ್ರು ಯಾರೂ ಆಗಿಲ್ಲ. ಈಗ ಸೋಮಣ್ಣವರು ಕೇಂದ್ರದ ಮಂತ್ರಿ ಆದರು. ಭಾಳ 77 ವರ್ಷ ಸ್ವಾತಂತ್ರ್ಯ ಬಂದ ಮೇಲೆ ಫಸ್ಟ್ ಮ್ಯಾನ್ ಕೇಂದ್ರದ ಮಂತ್ರಿ ಆಗಿದ್ದಾರೆ. ಇವ್ರ ತಂದೆಯವರು 5 ಬಾರಿ ಗೆದ್ದರು, ಪಾಪ ಆಗಲೇ ಇಲ್ಲ. ದೇವೇಗೌಡಾಜಿಯವ್ರನ್ನೇ ಹೋರಾಟ ಮಾಡಿ ಗೆಲ್ಲಿಸಿದ್ರು, ಮಾಡಲಿಲ್ಲ ಬಿ ಜೆ ಪಿಯವರು. ಪ್ರೈಮ್ ಮಿನಿಸ್ಟರ್, ಮಾಜಿ ಪ್ರೈಮ್ ಮಿನಿಸ್ಟರ್ ಒಬ್ಬ ನಾಯಕರನ್ನ ನಾವಿಲ್ಲಿ ಇದು ಮಾಡಿದಾಗ ಸೋಮಣ್ಣವ್ರಿಗೆ ಅದೃಷ್ಟ ಬಂದುಬಿಡ್ತು. ಹಾಗೆ ಪರಮೇಶ್ವರರಿಗೂ ಅದೃಷ್ಟ ಬರ್ಬೋದು, ಯಾರಿಗೆ ಗೊತ್ತು. ಅದೃಷ್ಟ ಜಿಲ್ಲೆಗೆ ಈಗ ಸ್ಟಾರ್ಟ್ ಆಗಿದೆ ಬರೋದು. ಕೋರ್ಟ್ ಆಮೇಲೆ ಹೋರಾಟದ ಮುಂದೆ ಯಾವ ಕೋರ್ಟು? ಜನಾದೇಶ ಜನತೆಯ ಕೋರ್ಟಲ್ಲಿ ಹೋರಾಟ ಮಾಡೋಣ. ಅದಾದಮೇಲೆ ಸ್ಟೇ ತರೋದು ಮತ್ತೊಂದು ತರೋದು. ಹೋರಾಟ ಮಾಡಬೇಕಲ್ಲ, ಜನಕ್ಕೆ ಹೋರಾಟ ಮಾಡಿದಾಗ ತಾನೇ ಅದಕ್ಕೆ ವ್ಯಾಲ್ಯೂ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಅನುದಾನ ಕೊಡ್ತೀವಿ ಅಂತ ರಾಜಾರೋಷವಾಗಿ 2 ಸಲ ನನಗೆ ಫೋನಲ್ಲಿ ಮಾತಾಡಿದ್ರು ಪರಮೇಶ್ ಸಾಹೇಬರು. ನೀವು ದೌಡಾಯಿಸ್ಬಿಟ್ರು ಸುರೇಶ್ ಗೌಡರು ಏನೋ ಕಂಪ್ಲೇಂಟ್ ಕೊಟ್ಟ ಮೇಲೆ ಅಂತ ನಾನು ನೇರವಾಗಿ ಹೇಳಿದೆ. ನಾನು 1 ಲಕ್ಷ ಕೊಡ್ತೀನಿ ಅಂತ ಹೇಳಿದ ನಿಜ, ಕಪ್ಪು ಕೊಟ್ಟಿದ್ದೆ ಆರಿಸಿದವ್ರಿಗೆ ಕಪ್ಪು ಬಾವುಟ. ಏನು ಆಸೆ ಇಟ್ಕೊಂಡವ್ರಲ್ಲ ಅವರು ಮುಖ್ಯಮಂತ್ರಿ ಆಗಬೇಕಂತ ಭಾಳ ಆಸೆ ಇಟ್ಕೊಂಡಿದ್ದಾರೆ. ನನಗೇನೋ ಅವ್ರು ಹೇಳಿದಾರೆ ಕೆಲವು ಸಂದರ್ಭದಲ್ಲಿ ಪರ್ಸ್ನಲ್ ಆಗಿ ಮಾತಾಡ್ಬೇಕಾದ್ರೆ ನನಗೊಂದು ಆಸೆ ಇದೆಯಪ್ಪ ಮುಖ್ಯಮಂತ್ರಿ ಆಗಬೇಕು ಅನ್ನೋದು. ಅದಕ್ಕೆ ನಾನು ಕೂಡ ಅದನ್ನು ಹೇಳಿದೆ. ಅವರಾಗಲಿ ಏನು ನಮ್ಮ ಜಿಲ್ಲೆಯವ್ರು ಯಾರೂ ಆಗಿಲ್ಲ. ಈಗ ಸೋಮಣ್ಣವರು ಕೇಂದ್ರದ ಮಂತ್ರಿ ಆದರು. ಭಾಳ 77 ವರ್ಷ ಸ್ವಾತಂತ್ರ್ಯ ಬಂದ ಮೇಲೆ ಫಸ್ಟ್ ಮ್ಯಾನ್ ಕೇಂದ್ರದ ಮಂತ್ರಿ ಆಗಿದ್ದಾರೆ. ಇವ್ರ ತಂದೆಯವರು 5 ಬಾರಿ ಗೆದ್ದರು, ಪಾಪ ಆಗಲೇ ಇಲ್ಲ. ದೇವೇಗೌಡಾಜಿಯವ್ರನ್ನೇ ಹೋರಾಟ ಮಾಡಿ ಗೆಲ್ಲಿಸಿದ್ರು, ಮಾಡಲಿಲ್ಲ ಬಿ ಜೆ ಪಿಯವರು. ಪ್ರೈಮ್ ಮಿನಿಸ್ಟರ್, ಮಾಜಿ ಪ್ರೈಮ್ ಮಿನಿಸ್ಟರ್ ಒಬ್ಬ ನಾಯಕರನ್ನ ನಾವಿಲ್ಲಿ ಇದು ಮಾಡಿದಾಗ ಸೋಮಣ್ಣವ್ರಿಗೆ ಅದೃಷ್ಟ ಬಂದುಬಿಡ್ತು. ಹಾಗೆ ಪರಮೇಶ್ವರರಿಗೂ ಅದೃಷ್ಟ ಬರ್ಬೋದು, ಯಾರಿಗೆ ಗೊತ್ತು. ಅದೃಷ್ಟ ಜಿಲ್ಲೆಗೆ ಈಗ ಸ್ಟಾರ್ಟ್ ಆಗಿದೆ ಬರೋದು. ಕೋರ್ಟ್ ಆಮೇಲೆ ಹೋರಾಟದ ಮುಂದೆ ಯಾವ ಕೋರ್ಟು? ಜನಾದೇಶ ಜನತೆಯ ಕೋರ್ಟಲ್ಲಿ ಹೋರಾಟ ಮಾಡೋಣ. ಅದಾದಮೇಲೆ ಸ್ಟೇ ತರೋದು ಮತ್ತೊಂದು ತರೋದು. ಹೋರಾಟ ಮಾಡಬೇಕಲ್ಲ, ಜನಕ್ಕೆ ಹೋರಾಟ ಮಾಡಿದಾಗ ತಾನೇ ಅದಕ್ಕೆ ವ್ಯಾಲ್ಯೂ. ಅನುದಾನ ಕೊಡ್ತೀವಿ ಅಂತ ರಾಜಾರೋಷವಾಗಿ 2 ಸಲ ನನಗೆ ಫೋನಲ್ಲಿ ಮಾತಾಡಿದ್ರು ಪರಮೇಶ್ ಸಾಹೇಬರು. ನೀವು ದೌಡಾಯಿಸ್ಬಿಟ್ರು ಸುರೇಶ್ ಗೌಡರು ಏನೋ ಕಂಪ್ಲೇಂಟ್ ಕೊಟ್ಟ ಮೇಲೆ ಅಂತ ನಾನು ನೇರವಾಗಿ ಹೇಳಿದೆ. ನಾನು 1 ಲಕ್ಷ ಕೊಡ್ತೀನಿ ಅಂತ ಹೇಳಿದ ನಿಜ, ಕಪ್ಪು ಕೊಟ್ಟಿದ್ದೆ ಆರಿಸಿದವ್ರಿಗೆ ಕಪ್ಪು ಬಾವುಟ.